ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಹೈಕಮಾಂಡ್ನಿಂದ ದಿಢೀರ್ ಬುಲಾವು. ಎಂಪಿ ಎಲೆಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಚಂಡೀಗಢದ ಮೇಯರ್ ಎಲೆಕ್ಷನ್ ಸಾಕು. ಖರ್ಗೆ ಅಬುದಾಬಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದು ಮೊದಲ ಹಿಂದೂ ದೇವಾಲಯವಲ್ಲ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಬಾಯಲ್ಲಿ ಮಾತನಾಡಿದ್ದು ದೇವರು. ಪಾಕಿಸ್ತಾನದಲ್ಲಿ ಸರ್ಕಾರ ರಚನೆಗೆ ಕಸರತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ದಿಢೀರಾಗಿ ಬಿಜೆಪಿಯ ಹೈಕಮಾಂಡ್ ಅವರು ಕರೆಸಿಕೊಳ್ತಾ ಇದ್ದಾರೆ. ನಿಜಕ್ಕೂ ಅದರ ಹಿಂದೆ ಇರುವಂತಹ ಕಾರಣ ಆದ್ರೂ ಏನು? ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಹೈಕಮಾಂಡ್ನಿಂದ ದಿಢೀರ್ ಬುಲಾವು ಬಂದಿದೆ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದು ಈ ಭೇಟಿ ಮಹತ್ವವನ್ನ ಪಡೆದುಕೊಂಡಿದೆ. ಇದೇ ಫೆಬ್ರವರಿ 27ರಂದು ರಾಜ್ಯಸಭಾ ಚುನಾವಣೆ ನಡೆಯುತ್ತಾ ಇದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿ ಇದ್ದು ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದೆ. 4 ಸ್ಥಾನಗಳಿಗೆ ನಡೆಯುತ್ತಿರುವಂತಹ ಚುನಾವಣೆಯಲ್ಲಿ 5 ಅಭ್ಯರ್ಥಿಗಳು ಅಖಾಡದಲ್ಲಿ ಉಳಿದುಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಪಕ್ಷೇತರರು ಹಾಗೂ ಕಾಂಗ್ರೆಸ್ ಶಾಸಕರ ಮತಗಳ ಅಗತ್ಯ ಇದೆ. ಹೀಗಾಗಿ ರಾಜ್ಯಸಭಾ ಚುನಾವಣೆಯಲ್ಲಿರುವಂತಹ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವ ಕುರಿತು ಚರ್ಚೆಯನ್ನ ನಡೆಸಲು ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಜೊತೆಗೆ ಲೋಕಸಭಾ ಚುನಾವಣೆಯ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ಬಿಜೆಪಿ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಹಾಸನ, ಮಂಡ್ಯ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಬಿಜೆಪಿ ನಾಯಕರಿಂದ ಅಸಮಾಧಾನ ವ್ಯಕ್ತವಾಗಿದೆ. ದೆಹಲಿಯಲ್ಲಿ ಹಾಸನ, ಮಂಡ್ಯ ಟಿಕೆಟ್ ಗೊಂದಲದ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಚರ್ಚೆಯನ್ನ ನಡೆಸಲಿದ್ದಾರೆ. ಶಾಲೆ ಮಕ್ಕಳಿಗೆ ರಾಗಿ ಮಾಲ್ಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ನಿಜಕ್ಕೂ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಎಷ್ಟು ಉಪಯುಕ್ತವಾಗಿದೆ, ಹಾಗೆ ಇದನ್ನ ವಿತರಣೆ ಮಾಡೋಕೆ ಕಾರಣ ಅದು ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಶಾಲಾ ಮಕ್ಕಳಿಗೆ ಫೆಬ್ರವರಿ 22ರಂದು ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಅನ್ನ ವಿತರಣೆ ಮಾಡಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಅಂತ ಹೇಳಿ ಶಾಲಾ ಶಿಕ್ಷಣ ಹಾಗೂ ಸುರಕ್ಷತಾ ಇಲಾಖೆಯ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ನಿತ್ಯ 60 ಲಕ್ಷದಂತೆ ವಾರಕ್ಕೆ 1.80 ಕೋಟಿ ಮಕ್ಕಳು ಈ ಯೋಜನೆಯ ಲಾಭವನ್ನ ಪಡೆಯಲಿದ್ದಾರೆ ಅಂತ ಹೇಳಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಆದೇಶವನ್ನ ಹಿಂಪಡೆಯಬೇಕಾಗಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಇವರು ಶಾಲೆಯಲ್ಲಿ ನಿತ್ಯ ಸಂವಿಧಾನ ಪೀಠಿಕೆ ಓದುವ ಮಾದರಿಯಲ್ಲಿ ನಾಡಗೀತೆ ಹಾಡುವುದು ಕಡ್ಡಾಯವಾಗಿದೆ. ನಾಡು ನುಡಿಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಘೋಷವಾಕ್ಯವನ್ನ ಬದಲಾವಣೆ ಮಾಡಿ ಸರ್ಕಾರದ ಆದೇಶ ಹೊರಡಿಸಿಲ್ಲ. ಬದಲಿಗೆ ವಾಟ್ಸ್ಆಪ್ನಲ್ಲಿ ಬಂದಂತಹ ಯಾವುದೋ ಒಂದು ಸಂದೇಶ ಈ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿಯವರಿಗೆ ಯಾವುದೂ ಕೆಲಸವಿಲ್ಲ, ಸತ್ಯಾಸತ್ಯತೆಗಳ ಅರಿವಿಲ್ಲದೆ ಸುಮ್ಮನೆ ವಾದವನ್ನ ಮಾಡ್ತಿದ್ದಾರೆ ಅಂತ ಇದೇ ಟೈಮಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಂಜಾಬ್ನಲ್ಲಿ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ರೈತರು ಹಲವಾರು ಬಾರಿ ಪ್ರಯತ್ನ ಮಾಡಿ ನಮಗೆ ಈ ತರ ಒಂದು ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಯಾಕೋ ಕೇಂದ್ರ ಸರ್ಕಾರ ಸಿಟ್ಟಿಂಗ್ ಗಳನ್ನ ಮಾಡೋದ್ರೂ ಕೂಡ ಅದು ಸೆಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಈಗ ಪಂಜಾಬ್ನಲ್ಲಿ ಮತ್ತು ಹರಿಯಾಣದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ರೈತರ ಪ್ರತಿಭಟನೆ ಜೋರಾಗಿ ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರೈತರು ನಡೆಸುತ್ತಿರುವಂತಹ ಹೋರಾಟ ತೀವ್ರಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಲು ದೆಹಲಿ ಚಲೋಗೆ ಕರೆಯನ್ನ ನೀಡಿರುವಂತಹ ರೈತರು ಪಂಜಾಬ್, ಹರಿಯಾಣ ಭಾಗದಿಂದ ದೆಹಲಿಯತ್ತ ನುಗ್ತಾ ಇದ್ದಾರೆ. ಶಂಕು ಗಡಿಯಲ್ಲಿ ರೈತರನ್ನ ತಡೆಯಲು ಪೊಲೀಸರು ಮತ್ತೊಮ್ಮೆ ಅಶ್ರವಾಯು ಸಿಡಿಸಿದ್ದು ಪ್ರತಿಭಟನಾ ನಿರತ ರೈತರು ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಸಾವಿರಾರು ರೈತರು ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಪಂಜಾಬ್, ಹರಿಯಾಣದಿಂದ ಸುಮಾರು 1200 ಟ್ರ್ಯಾಕ್ಟರ್ಗಳ ಮೂಲಕ 14,000ಕ್ಕೂ ಹೆಚ್ಚು ರೈತರು ದೆಹಲಿಯತ್ತ ಸಾಗ್ತಾ ಇದ್ದಾರೆ. ಗ್ಯಾಸ್ ಮಾಸ್ಕ್, ಹಿಟಾಚಿ, ಜೆಸಿಬಿ, ಕ್ರೇನ್, ಪ್ರೊಕ್ವೇನ್ ಮಿಷಿನ್ಗಳನ್ನ ತಂದಿರುವಂತಹ ರೈತರು ದೆಹಲಿಯತ್ತ ಹೊರಟಿದ್ದಾರೆ. ಇದರ ಜೊತೆಗೆ ಟ್ರ್ಯಾಕ್ಟರ್ಗಳ ಚಾಲಕರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡದಂತೆ ತಡೆಯಲು ರಕ್ಷಣಾ ಪಡೆಯನ್ನ ನಿರ್ಮಾಣ ಮಾಡಲಾಗಿದೆ. ರೈತರ ಟ್ರ್ಯಾಕ್ಟರ್ಗಳು ಶಂಕು ಗಡಿಗೆ ಆಗಮಿಸುತ್ತಿದ್ದಂತೆ ಪಂಜಾಬ್ನ ಪೊಲೀಸರು ಅಶ್ರವಾಯುವನ್ನ ಸಿಡಿಸಿದ್ದಾರೆ. ಪಂಜಾಬ್, ಹರಿಯಾಣ ಗಡಿಯಲ್ಲಿ ರೈತರ ಮೇಲೆ ಅಶ್ರವಾಯು ಪ್ರಯೋಗದಿಂದ ರೈತರು ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ರೈತರನ್ನ ತಡೆಯಲು ಪೊಲೀಸರು ಭದ್ರಕೋಟೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ.
ಮಾಡಿಕೊಂಡಿದ್ದಾರೆ. ರೈತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಬುದಾಬಿಯಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಒಂದು ಉದ್ಘಾಟನಾ ಸಮಾರಂಭ ಇದೆಯಲ್ಲ, ಅಲ್ಲೊಂದು ರಾಮ ಮಂದಿರ ಇತ್ತು. ಆ ರಾಮ ಮಂದಿರ ಉದ್ಘಾಟನೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಹೋಗಿದ್ರು. ಅದೇ ಮೊದಲ ದೇವಾಲಯವಲ್ಲ. ಅಬುದಾಬಿಯಲ್ಲಿ ಅದೇ ಮೊದಲ ಹಿಂದೂ ದೇವಾಲಯ ಅಂತ ಹೇಳ್ತಿದ್ರಲ್ಲ, ಅದು ನಿಜಕ್ಕೂ ಅಲ್ಲ. ಅದಕ್ಕೆ ಸಾಕ್ಷಿ ಪುರಾವೆಗಳಿದೆ. ಅದಕ್ಕಿಂತ ಹಿಂದೆ ಒಂದು ದೇವಾಲಯ ಇತ್ತು, ಹಿಂದೂ ದೇವಾಲಯ ಇತ್ತು. ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕಳೆದ ಫೆಬ್ರವರಿಯಲ್ಲಿ 14ರಂದು ಯುಎಇಯಲ್ಲಿರುವಂತಹ ಅಬುದಾಬಿಯಲ್ಲಿ BAPS ಸ್ವಾಮಿನಾರಾಯಣ ಹಿಂದೂ ದೇವಾಲಯವನ್ನ ಪ್ರಧಾನಿ ನರೇಂದ್ರ ಮೋದಿಗಳು ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಯುಎಇಯಲ್ಲಿ ಮೊಟ್ಟ ಮೊದಲ ಹಿಂದೂ ದೇವಾಲಯವಿದು ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದ್ವು. ಆದ್ರೆ ಅವೆಲ್ಲ ಸುಳ್ಳು ಆಗಿದೆ. ಈಗ ಈ ದೇವಾಲಯ ನಿರ್ಮಾಣಕ್ಕೂ ಮೊದಲೇ ಅರಬ್ ರಾಷ್ಟ್ರದಲ್ಲಿ ಹಲವಾರು ಹಿಂದೂ ದೇವಾಲಯಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯ ಜನರು ಅಷ್ಟೇ ಅಲ್ಲ, ಕೇಂದ್ರ ಸಚಿವರಾಗಿರಬಹುದು, ಬಿಜೆಪಿ ಶಾಸಕರು ಸೇರಿದಂತೆ ಸರ್ಕಾರದ ಕೆಲವು ಇಲಾಖೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುಎಇಯಲ್ಲಿ ಮೊಟ್ಟ ಮೊದಲ ಹಿಂದೂ ದೇವಾಲಯವೆಂದು ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆದ್ರೆ ಫ್ಯಾಕ್ಟ್ ಚೆಕ್ ನಲ್ಲಿ ಇವೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಯುಎಇಯಲ್ಲಿ 1958ರಿಂದಲೇ ಹಲವಾರು ಹಿಂದೂ ದೇವಾಲಯ ನಿರ್ಮಾಣವಾಗಿದೆ ಅಂತ ವರದಿ ಹೇಳ್ತಾ ಇದೆ. ಸ್ವತಃ ಉದ್ಘಾಟನೆಗೊಂಡು BAPS ನಾರಾಯಣ ದೇವಾಲಯದ ಸಿಬ್ಬಂದಿ ಕೂಡ ಇದಕ್ಕಿಂತ ಮೊದಲೇ ಇಲ್ಲಿ ಹಿಂದೂ ದೇವಾಲಯಗಳು ಇವೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2022 ಅಕ್ಟೋಬರ್ 4ರಂದು ದುಬೈನ ಜೆಬೆಲ್ ಅಲಿ ಎನ್ನುವ ಪ್ರದೇಶದಲ್ಲಿ ಹಿಂದೂ ದೇವಾಲಯವನ್ನ ಉದ್ಘಾಟನೆ ಮಾಡಲಾಗಿತ್ತು. 1958ರಲ್ಲಿ ಶ್ರೀಕೃಷ್ಣನ ಹಿಂದೂ ದೇವಾಲಯಕ್ಕೆ ದಿವಂಗತ ಶೇಖ್ ರಶೀದ್ ಅವರು ಅನುಮತಿಯನ್ನ ನೀಡಿದ್ರು. ಈಗಾಗಲೇ ಅಲ್ಲಿ ಶ್ರೀಕೃಷ್ಣ ದೇವಾಲಯ ಇದೆ, ಅದು ಹಿಂದೂ ದೇವಾಲಯವೇ. 1902ರಿಂದ ಹಿಂದೂ ಸಮೂಹದ ದೇವಾಲಯದ ಸೇವೆಯನ್ನ ಮಾಡ್ಕೊಂತ ಬಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರುವುದು ಫಸ್ಟ್ ಹಿಂದೂ ಟೆಂಪಲ್ ಅಲ್ವೇ ಅಲ್ಲ ಅಂತ ಹೇಳಲಾಗಿದೆ. PM ಎಲೆಕ್ಷನ್ ಹೇಗೆ ನಡೆಯುತ್ತದೆ ಅಂತ ನೋಡೋದಕ್ಕೆ ಚಂಡೀಗಢದ ಮೇಯರ್ ಎಲೆಕ್ಷನ್ ಉದಾಹರಣೆ ಸಾಕು ಅಂತ ಹೇಳಿ ಖರ್ಗೆ ಅವರು ಕಿಡಿಕಾರಿದ್ದಾರೆ. ನಿಜಕ್ಕೂ ಮೇಯರ್ ಎಲೆಕ್ಷನ್ ನಲ್ಲಿ ಏನ್ ನಡೆದಿತ್ತು ಅಂತದ್ದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೇಂದ್ರ ಚುನಾವಣೆ ಆಯೋಗದ ಕಚೇರಿಯಿಂದ 1 ಗಂಟೆ ಪ್ರಯಾಣದ ದೂರದಲ್ಲಿರುವಂತಹ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಅಧಿಕಾರಿಯೊಬ್ಬರು ತಾವೇ ಮತವನ್ನ ಚಲಾಯಿಸಿದ್ದಾರೆ. ಅಂದರೆ ಲೋಕಸಭಾ ಚುನಾವಣೆಗೆ ಗೆಲ್ಲಲು ಮೋದಿ ಸರ್ಕಾರ ಗ್ರಾಮೀಣ ಭಾಗಗಳಲ್ಲಿ ಏನೇನು ಮಾಡುತ್ತಿರಬೇಕು ಎನ್ನುವುದಕ್ಕೆ ಅದೇ ಅಂದಾಜು ಸಾಕು ಅಂತ ಹೇಳಿ ಎಪಿಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬುಧವಾರ ಮಾಧ್ಯಮದೊಂದಿಗೆ ಮಾತನಾಡಿರುವಂತಹ ಇವರು ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಎಲ್ಲರಿಗೂ ಸಮತಟ್ಟಾದ ಆಟದ ಮೈದಾನ ಸಿಗಬೇಕು. ಆಗ ಒಮ್ಮೆ ನೀವು ಗೆಲ್ಲಬಹುದು, ಒಮ್ಮೆ ನಾವು ಗೆಲ್ಲಬಹುದು. ಆದ್ರೆ ಜನರನ್ನ ಹೆದರಿಸಿ ಬೆದರಿಸಿ ಪಕ್ಷಕ್ಕೆ ಸೆಳೆದುಕೊಂಡ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಇದು ಹೀಗೆ ಮುಂದುವರೆದರೆ ಸಂವಿಧಾನ ಮತ್ತು ಜನರಿಗೆ ತೊಂದರೆ ಆಗುತ್ತೆ. ಸಹಜವಾಗಿ ವಯಸ್ಕರ ಮತದಾನವು ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಬಳಿ ಇದ್ದಾಗ ಭ್ರಷ್ಟಾಚಾರಿಗಳು ಆಗಿರುತ್ತಾರೆ. ಒಮ್ಮೆ ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲೆ ಪ್ರಾಮಾಣಿಕರು ಪರಿಶುದ್ಧರಾಗ್ಬಿಡ್ತಾರ. ಯಾರು ಎಲ್ಲೇ ಸಿಕ್ಕರು ಅವರನ್ನ ಒಳಗೆ ಹಾಕಿ ಬೈತಾರೆ. ಮುಂದೆ ಅವರನ್ನೇ ಕರೆದುಕೊಂಡು ಹೋಗಿ ರಾಜಕೀಯವನ್ನ ಮಾಡ್ತಾರೆ. ಬಿಜೆಪಿಯವರು ಇಂತಹ ದ್ವಂದ್ವ ರಾಜಕಾರಣ ಮೊದಲಿನಿಂದಲೂ ನಡೆಸಿಕೊಂಡೇ ಬಂದಿದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ದೇಶದಲ್ಲಿ ನಿರಂಕುಶ ನಾಯಕತ್ವ ಮತ್ತು ಸರ್ವಾಧಿಕಾರಿಗಳ ಆಡಳಿತ ತರಲು ಮೋದಿ ಸಾಹೇಬ್ರು ಬಯಸಿದ್ರು. ಅದನ್ನೇ ಮಾಡಿ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ಜನರಿಗೆ ತಿಳಿಸುತ್ತಿದ್ದೇವೆ. ಆದರೆ ಹಲವರು ಮೋದಿ ಇದ್ರೆ ಮಾತ್ರ ದೇಶ ನಡೆಯುತ್ತದೆ, ಇಲ್ಲವಾದರೆ ದೇಶ ನುಂಗಿ ಹೋಗುತ್ತದೆ ಅಂತ ಹೇಳ್ತಿದ್ದಾರೆ. ಕಳೆದ 70 ವರ್ಷಗಳಿಂದ ದೇಶ ನಡೆದೇ ಇಲ್ವಾ? ಹಾಗಾದ್ರೆ IK ಗುಜ್ರಾಲ್, HD ದೇವೇಗೌಡ, ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಅನೇಕ ನಾಯಕರು ದೇಶವನ್ನ ಕಟ್ಟಿದ್ದಾರೆ. ಬಡವರ ಬಗ್ಗೆ ಅನುಕಂಪ ಇರಿಸಿಕೊಂಡು ಆಡಳಿತವನ್ನ ನಡೆಸುತ್ತಿದ್ದಾರೆ. ಆದ್ರೆ ಮೋದಿ ಅವರದ್ದು ಜಾಹೀರಾತು ಸರ್ಕಾರ. ಪತ್ರಿಕೆಯಲ್ಲಿ ಮೋದಿ ಫೋಟೋ, ಟಿವಿಯಲ್ಲಿ ಮೋದಿ ಮಾತು ಇಲ್ಲದೆ ಏನು ಸಿಗೋದಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ನಾಯಕರ ನಡುವೆ ಸೀಟು ಹಂಚಿಕೆಯ ಸಂಬಂಧ ಆಯಾ ಪಕ್ಷಗಳ ಜೊತೆಗಿನ ಸಂವಾದ ನಡೆಸುವುದಕ್ಕಾಗಿ ಅಶೋಕ್ ಗುಹಲೇತ್ ನೇತೃತ್ವದಲ್ಲಿ 6 ಸಂಸದೀಯ ತಂಡವನ್ನ ರಚನೆ ಮಾಡಲಾಗಿದೆ. ತಂಡದ ಸದಸ್ಯರು ವಿವಿಧ ರಾಜ್ಯಗಳಿಗೆ ಭೇಟಿಯನ್ನ ನೀಡಿ ನಾಯಕರ ಜೊತೆ ಮಾತನಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೂಲಕ ದೇವರು ನುಡಿದಿದ್ದಾನೆ. ಆ ಮಾತನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನುಡಿದಿಲ್ಲ, ಅದನ್ನ ದೇವರೇ ನುಡಿಸಿದ್ದಾನೆ ಅಂತ ಹೇಳಿ ಕೇಜ್ರಿವಾಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವರಿಗೆ 6 ಸಮನ್ಸ್ ಜಾರಿ ಮಾಡಿದ್ರು ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮೂಲಕ ದೇವರೇ ನುಡಿಸಿದ್ದಾನೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ
ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೂಲಕ ದೇವರು ಮಾತನಾಡಿದ್ದಾನೆ. ಬಿಜೆಪಿಯ ಅಧರ್ಮ ಅಂತ್ಯಗೊಳಿಸಲು ದೇವರು ನಿರ್ಧಾರವನ್ನ ಮಾಡಿದ್ದಾನೆ ಅಂತ ಹೇಳಿ ದೆಹಲಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಬುಧವಾರ ಹೇಳಿಕೆಯನ್ನ ನೀಡಿದ್ದಾರೆ. ಇಂದು ದೆಹಲಿ ವಿಧಾನಸಭೆಯಲ್ಲಿ ಮಾತನಾಡಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಚಂಡೀಗಢದ ಮೇಯರ್ ಚುನಾವಣೆಯ ಫಲಿತಾಂಶ ತಿರುಚಿದ ಬಿಜೆಪಿಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ ಕೇಜ್ರಿವಾಲ್ ಭಾರತೀಯ ಜನತಾ ಪಕ್ಷದ ಚಾಲ್ತಿಯಲ್ಲಿರುವ ಅಧರ್ಮ ಅದನ್ನ ತಡೆಯಲು ಮತ್ತು ಮುಕ್ತಾಯಗೊಳಿಸಲು ದೇವರೇ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಎಎಪಿಯ ಕುಲ್ದೀಪ್ ಕುಮಾರ್ ಚಂಡೀಗಢದ ಚುನಾವಣೆ ಮೇಯರ್. ಸುಪ್ರೀಂ ಕೋರ್ಟ್ ಘೋಷಣೆಯ ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಧನ್ಯವಾದ ಅರ್ಪಿಸಿದ ಕೇಜ್ರಿವಾಲ್ ಅವರು ಇದು ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸಿದೆ ಅಂತ ಹೇಳಿದ್ದಾರೆ. ಜನವರಿ 30ರ ಮೇಜರ್ ಚುನಾವಣಾ ಫಲಿತಾಂಶವನ್ನ ರದ್ದುಗೊಳಿಸಿ ಪರಾಜಿತ ಎಎಪಿ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಅವರನ್ನ ಕೇಂದ್ರಾಡಳಿತ ಪ್ರದೇಶದ ಹೊಸ ಮೇಯರ್ ಎಂದು ಘೋಷಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಶ್ಲಾಘಿಸಿದ ಕೇಜ್ರಿವಾಲ್ ಅವರು ಸಿಜೆಐ ಮೂಲಕ ದೇವರ ಮಾತು ಆಡಿದ್ದಾರೆ. ನ್ಯಾಯಮೂರ್ತಿಯವರ ಬಾಯಲ್ಲಿ ಬಂದಿರುವಂತಹ ಮಾತು ದೇವರಾಡಿರುವಂತಹ ಮಾತು ಅಂತ ಹೇಳಿದ್ದಾರೆ. ಮೋದಿ ಅವರ ಒಂದು ಆಡಳಿತದಲ್ಲಿ ಅಥವಾ ರಾಮರಾಜ್ಯದಲ್ಲಿ ನಿಜಕ್ಕೂ ದಲಿತರಿಗೆ ಹಾಗೆ ಹಿಂದುಳಿದ ವರ್ಗದವರಿಗೆ ಉದ್ಯೋಗ ಅವಕಾಶವೇ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮರಾಜ್ಯದಲ್ಲಿ ದಲಿತರು ಇತರ ಹಿಂದುಳಿದ ವರ್ಗದವರಿಗೆ ಉದ್ಯೋಗ ಸಿಗೋದೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಬುಧವಾರ ಆರೋಪವನ್ನ ಮಾಡಿದ್ದಾರೆ. ಕಾನ್ಪುರದಲ್ಲಿ ಭಾರತ ಜೋಡೋ ನ್ಯಾಯಯಾತ್ರೆ ಉದ್ದೇಶಿಸಿ ಇವರು ಮಾತನಾಡಿದ್ದಾರೆ. ದೇಶದ ಜನಸಂಖ್ಯೆ 90% ಇರೋರು ದಲಿತರು, ಬುಡಕಟ್ಟುಗಳು ಹಾಗೂ ಇತರ ಹಿಂದುಳಿದ ವರ್ಗದವರಿಗೆ ಬೇಕಾದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಮೋದಿ ಅವರ ರಾಮರಾಜ್ಯದಲ್ಲಿ ತಾರತಮ್ಯ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ದೇಶದಲ್ಲಿ 50% ಜನರು ಹಿಂದುಳಿದ ವರ್ಗಗಳಿಗೆ ಸೇರಿದವರು, 15% ದಲಿತರು, 8% ಬುಡಕಟ್ಟು ಮತ್ತು 15% ಅಲ್ಪಸಂಖ್ಯಾತರನ್ನ ಹೊಂದಿದೆ. ನೀವು ಎಷ್ಟು ಬೇಕಾದರೂ ಮೊರೆ ಇಡಿ, ಆದರೆ ಈ ದೇಶದಲ್ಲಿ ನಿಮಗೆ ಉದ್ಯೋಗ ಸಿಗೋದೇ ಇಲ್ಲ. ನೀವು ಹಿಂದುಳಿದ, ದಲಿತ, ಬುಡಕಟ್ಟು ಅಥವಾ ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ದರೆ ನಿಮಗೆ ಕೆಲಸವೇ ಸಿಗೋದಿಲ್ಲ. ನಿಮಗೆ ಉದ್ಯೋಗ ನೀಡಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಷ್ಟ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೇಶದಲ್ಲಿ ಜನರು ಹಸಿವಿನಿಂದ ಸಾಯ್ತಾ ಇದ್ದಾರೆ. ಧರಣಿಯ ವಿರುದ್ಧ ತಾರತಮ್ಯ ಧೋರಣೆಯನ್ನ ಮಾಡಲಾಗ್ತಾ ಇದೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭದಲ್ಲಿ ನೀವು ಎಷ್ಟು ಮಂದಿ ದಲಿತರನ್ನ ಹಾಗೂ ಬುಡಕಟ್ಟು ಜನಾಂಗದವರನ್ನ ನೋಡಿದ್ದೀರಿ? ಬುಡಕಟ್ಟು ರಾಷ್ಟ್ರಪತಿಗಳಾಗಿರುವಂತಹ ಅಂದರೆ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮಕ್ಕೆ ಆಗಮನ ಮಾಡಿಲ್ಲ. ಮಾಜಿ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಅವರನ್ನು ಕೂಡ ಒಳಗೆ ಬಿಟ್ಟಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ಪಾಕಿಸ್ತಾನದಲ್ಲಿ ಚುನಾವಣೆ ಆಗಿದೆ. ಚುನಾವಣೆ ಆದ್ರೂ ಕೂಡ ಅಲ್ಲಿ ಸರ್ಕಾರ ರಚನೆ ಮಾಡೋಕ್ ಮಾತ್ರ ಆಗ್ತಾನೆ ಇಲ್ಲ. ಮತ್ತೊಂದು ವಿಚಾರ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯು ಕೆಳಗೆ ಹೋಗ್ಬಿಟ್ಟಿದೆ. GDP ರೇಟ್ ಅಂತೂ ಕೇಳಲೇಬೇಡಿ, ಮೈನಸ್ಗೆ ಬಂದ್ಬಿಟ್ಟಿದೆ. ಆದ್ರೂ ಕೂಡ ಒಂದು ಪಕ್ಷವನ್ನ ಕಟ್ಟಿ ಅಥವಾ ಒಂದು ಆಡಳಿತವನ್ನ ಮಾಡಬೇಕು, ಜನರಿಗೆ ಸಹಾಯವನ್ನ ಮಾಡಬೇಕು ಅನ್ನುವಂಥದ್ದನ್ನ ಮರ್ತೇ ಬಿಟ್ಟಂಗಿದೆ ಪಾಕಿಸ್ತಾನದಲ್ಲಿ ಇನ್ನೂ ಕೂಡ ಚುನಾವಣೆಯ ಕಸರತ್ತು ನಡೀತಾ ಇದೆ. ಚುನಾವಣೆ ಆದ್ರೂ ಕೂಡ ಯಾರನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಮಾತುಗಳು ಬರ್ತಾ ಇದೆ. ಮೈತ್ರಿ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ, ಬಹುಮತ ಸಾಬೀತುಪಡಿಸಿದೀವಿ ಅಂತ ಹೇಳ್ತಾರೆ. ಅವರಿಗೆ ಗೊತ್ತು. ಪಾಕಿಸ್ತಾನದ ಚುನಾವಣೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀವಿ ನೋಡಿ. ಸಮ್ಮಿಶ್ರ ಸರ್ಕಾರ ರಚಿಸುವ ಕುರಿತಂತೆ ಹಲವು ಸುತ್ತಿನ ಮಾತುಕತೆಯ ನಂತರ ಪಾಕಿಸ್ತಾನದ ಮುಸ್ಲಿಂ ಲೀಗ್ ನವಾಜ್ ಅಂದ್ರೆ PMLN ಮತ್ತು ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿ ಅಂದ್ರೆ PPP ಅಂತಿಮ ಒಪ್ಪಂದಕ್ಕೆ ಬಂದಿದೆ ಅಂತ ಉಭಯ ಪಕ್ಷದ ಹಿರಿಯ ನಾಯಕರು ತಿಳಿಸಿದ್ದಾರೆ. ಮಂಗಳವಾರ ತಡರಾತ್ರಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ PPP ಮುಖ್ಯಸ್ಥ ಬಿಲಾವಲ್ ಜರ್ದಾರಿ PMLN ಪಕ್ಷದ ಶೆಹಬಾಜ್ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನ ಮಾಡಲಾಗಿದೆ. PPPಯ ಆಸಿಫ್ ಜರ್ದಾರಿ ಅವರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು PTI ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು
ಎಸ್ಐಸಿಯೊಂದಿಗೆ ಸರ್ಕಾರ ರಚಿಸಲು ಹೊರಟಿತ್ತು. ಸಂಸತ್ತಿನಲ್ಲಿ ಸರಳ ಬಹುಮತ ಸಾಬೀತುಪಡಿಸಲು ವಿಫಲವಾಗಿದೆ. ಸರ್ಕಾರ ರಚನೆಗೆ ಬೇಕಾದಷ್ಟು ಅಗತ್ಯವಿರುವಂತಹ ಸಂಖ್ಯೆಗಳನ್ನು ಹೊಂದಿದ್ದು ಮೈತ್ರಿ ಸರ್ಕಾರ ರಚನೆಗೆ ಮುಂದಾಗಿದ್ದೇವೆ ಅಂತ ತಿಳಿಸಿದ್ದಾರೆ. ಫೆಬ್ರವರಿ 8ರಂದು ಚುನಾವಣೆ ನಡೆದಿದ್ದು ಪಿಎಂಎಲ್ಎನ್ 75 ಸ್ಥಾನಗಳನ್ನ ಗೆದ್ದಿದೆ. ಪಿಪಿಪಿ 54 ಸ್ಥಾನವನ್ನ ಪಡೆದಿದ್ದು 17 ಸ್ಥಾನವನ್ನ ಗೆದ್ದ ಮಹತ್ತಾಯಿದ ಕ್ವಾಮಿ ಮೂವ್ಮೆಂಟ್ ಪಾಕಿಸ್ತಾನ ಪಕ್ಷ ಕೂಡ ಮೈತ್ರಿಗೆ ಬೆಂಬಲವನ್ನ ಸೂಚನೆ ಮಾಡಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.